ಸ್ನೇಹಿತರೆ, ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದೆ. ಹಾಗೆ ಎಲ್ಲ ಪಕ್ಷದ ಪ್ರಚಾರ ಜೋರಾಗಿದೆ. ಎಲ್ಲ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಭರ್ಜರಿ ಪ್ರಚಾರ ನಡೆಯುತ್ತಿದೆ. ಆದರೆ ಧಾರವಾಡ ಲೋಕಸಭಾ ಕ್ಷೇತ್ರ ವಿಭಿನ್ನವಾಗಿದೆ. ಕಾರಣ, ಯಾವುದೇ ಅಭ್ಯರ್ಥಿ ಇಲ್ಲ, ಯಾವುದೇ ಪಕ್ಷದ ಪ್ರತಿನಿಧಿ ಇಲ್ಲ. ಆದರೆ ಭರ್ಜರಿ ಪ್ರಚಾರ ನಡೆಯುತ್ತಿದೆ. ದೊಡ್ಡ ದೊಡ್ಡ ಸಮಾವೇಶಗಳು ನಡೆಯುತ್ತಿವೆ. ಹೌದು, ಇಂತಹ ಒಂದು ವಾತಾವರಣ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸೃಷ್ಟಿಯಾಗಿದೆ. ಸ್ನೇಹಿತರೆ, ಸತತವಾಗಿ 4 ಬಾರಿ ಆಯ್ಕೆಯಾದ ಕೇಂದ್ರ ಮಂತ್ರಿಯೂ ಆಗಿರುವ ಬಿಜೆಪಿಯ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಗೆ ಈ ಬಾರಿ ನೂರಾರು ಸವಾಲುಗಳು ಎದುರಾಗಿವೆ. ಆದ್ದರಿಂದ ಸೋಲುವ ಭೀತಿ ಕಾಡ್ತಿದೆ. ಸ್ನೇಹಿತರೆ, ಪ್ರತಿ ಬಾರಿ ಬಿಜೆಪಿಗೆ ಬೆನ್ನೆಲುಬಾಗಿ ನಿಂತಿರುವ ಲಿಂಗಾಯತ ಸಮುದಾಯದ ಸ್ವಾಮೀಜಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಗೆ ಸೋಲಿಸಲೇಬೇಕು ಎಂದು ಪಣತೊಟ್ಟು ನಿಂತಿರುವುದು ಪ್ರಹ್ಲಾದ್ ಜೋಶಿಗೆ ನಡುಕ ಉಂಟು ಮಾಡಿದೆ. ಪ್ರಾರಂಭದಲ್ಲಿ ಶ್ರೀ ದಿಂಗಾಲೇಶ್ವರ ಸ್ವಾಮೀಜಿ ಸ್ವತಃ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಕೊನೆಯ ಸಮಯದಲ್ಲಿ ನಾಮಪತ್ರವನ್ನು ಹಿಂಪಡೆದರೂ ಕೂಡ ಕ್ಷೇತ್ರದಲ್ಲಿ ಸಭೆ ಸಮಾರಂಭಗಳು ಮಾಡುತ್ತಾ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಯಿಂದ ಲಿಂಗಾಯತ ಸಮಾಜಕ್ಕೆ ಅನ್ಯಾಯವಾಗಿದ್ದು ಯಾವುದೇ ಕಾರಣಕ್ಕೂ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಗೆ ಸೋಲಿಸಲೇಬೇಕು ಎಂದು ಸಭೆ ಸಮಾರಂಭ ಮುಖಾಂತರ ಪ್ರಚಾರವನ್ನ ಮಾಡ್ತಿದ್ದಾರೆ. ಇದಕ್ಕೆ ಭಾರಿ ಸಂಖ್ಯೆಯಲ್ಲಿ ಜನ ಬೆಂಬಲ ಸಿಗ್ತಿದೆ. ಇದಕ್ಕೆ ತಾಜಾ ಉದಾಹರಣೆ ನವಲಗುಂದದಲ್ಲಿ ನಿನ್ನೆ ನಡೆದ ಸ್ವಾಭಿಮಾನಿ ಮತದಾರರ ಸಮಾವೇಶ ಉದಾಹರಣೆಯಾಗಿದೆ. ಹೌದು, ನಿನ್ನೆ ಶಿರಹಟ್ಟಿಯ ಶ್ರೀ ಫಕೀರೇಶ್ವರ ದಿಂಗಾಲೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದಂತಹ ಸ್ವಾಭಿಮಾನಿ ಮತದಾರರು ಸಮಾವೇಶದಲ್ಲಿ ಸೇರಿರುವ ಜನಸ್ತೋಮ ನೋಡಿದ್ರೆ ಈ ಬಾರಿ ಲಿಂಗಾಯತ ಸಮಾಜ ಬಿಜೆಪಿಗೆ ದೊಡ್ಡ ಮಟ್ಟದ ಪೆಟ್ಟು ಕೊಡುವುದು ಸ್ಪಷ್ಟವಾಗಿದೆ. ಪ್ರತಿ ಬಾರಿ ಲಿಂಗಾಯತ ಸಮಾಜವು ಬಿಜೆಪಿಗೆ ಬೆಂಬಲ ಕೊಡುತ್ತಾ ಬಂದಿದ್ದು, ಆದರೆ ಬಿಜೆಪಿಯು ನಮ್ಮ ಸಮುದಾಯಕ್ಕೆ ಕೇವಲ ರಾಜಕೀಯ ಮತಕ್ಕೋಸ್ಕರ ಬಳಸಿಕೊಂಡಿದ್ದು ನಂಬಿಕೆ ದ್ರೋಹ ಮಾಡಿದೆ. ಆದ ಕಾರಣ ಸಮಾಜಕ್ಕೆ ನ್ಯಾಯ ಸಿಗಲು ನಾವೆಲ್ಲ ಇವತ್ತು ಪ್ರತಿಜ್ಞೆಯನ್ನ ಮಾಡಬೇಕು ಎಂದು ಆಹ್ವಾನವನ್ನ ಕೊಟ್ಟರು. ಜೊತೆಯಲ್ಲಿ ನಾನು ಕೂಡ ಪ್ರಹ್ಲಾದ್ ಜೋಶಿಗೆ ಸೋಲಿಸುವವರೆಗೂ ಮಾಲೆ ಹಾಕುವುದಿಲ್ಲ. ಪ್ರಹ್ಲಾದ್ ಜೋಶಿಗೆ ಸೋಲಿಸುವ ಶಕ್ತಿ ಮತದಾರರ ಕೈಯಲ್ಲಿದೆ. ಆದ ಕಾರಣ ತಮ್ಮೆಲ್ಲರಿಗೂ ನಾನು ಈ ಬಾರಿ ಪ್ರಹ್ಲಾದ್ ಜೋಶಿಯನ್ನ ಸೋಲಿಸಲೇಬೇಕು. ಆಗ ಮಾತ್ರ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗುವಂತಾಗುತ್ತದೆ. ಈ ನಾಡಿನೊಳಗೆ ಜಾತಿ ರಾಜಕಾರಣ ಮಾಡತಕ್ಕಂಥ, ನೀಚತನದ ರಾಜಕಾರಣ ಮಾಡತಕ್ಕಂಥ, ತುಳಿದಾಡುವ ರಾಜಕಾರಣ ಮಾಡತಕ್ಕಂತಹ, ಸಾಮಾನ್ಯ ಜನರಿಗೆ ಕಿಮ್ಮತ್ತು ಕೊಡದೇ ಇರುವಂತಹ ಆ ಒಬ್ಬ ಭ್ರಷ್ಟ ಪ್ರಹ್ಲಾದ್ ಜೋಶಿಯನ್ನ ಕೆಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಮಾತ್ರ ನಾವು ಬಂದಿದ್ದೇವೆ ಹೊರತಾಗಿ ಬೇರೆ ಯಾವ ಕಾರಣಕ್ಕೂ ಬಂದಿಲ್ಲ ಅಂತಕ್ಕಂಥದ್ದು. ನೀವು ಮನೆಗೆ ಹೋಗಿ ಮಲ್ಕೊಳ್ಳಕ್ ಹೋಗ್ಬೇಡ್ರಿ. ಮಲ್ಕೊಂಡವ್ರನ್ನ ಎಬ್ಬಿಸಿ ಆತನ ವಿರುದ್ಧ ಸನ್ನದ್ಧರಾಗುವಂತಹ ಪ್ರಯತ್ನಕ್ಕೆ ನೀವು ಕೈ ಹಾಕಬೇಕು ಅಂತಕ್ಕಂಥದ್ದು. ಬರುವ ದಿನಮಾನದೊಳಗೆ ನೀವು ಯಾರಿಗೆ ಮಾಲಿ ಹಾಕ್ತೀರಿ ನೋಡ್ತೀನಿ ನಾನು. ಈಗ ನಾನಂತೂ ಹಾಕೊಂಡಿಲ್ಲಲ್ಲ. ಒಂದ್ ವೇಳೆ ನೀವು ಸೋಲಿಸಿದ್ದ ಕರೆ ಆದ್ರೆ ನನ್ನ ಕರೆದು ಮಾಲಿ ಹಾಕಿ. ಮತ್ತೇನ್ ಕೆಲವರು ನಾವು ಒಂದಿಟ್ಟು ಆ ಕಡೆ ಈ ಕಡೆ ಬಾಳ ಹಂಚಾಕತ್ಯಾರ್ರಿ. ಎಷ್ಟು ಹಂಚಾಕತ್ಯಾರ? ಇವು ಊರಾಗ 5 ಅಂತ ಇರ್ತಾರಲ್ಲ, ಊರಿಗೆ 4 ಮಂದಿ, ಅವ್ರನ್ನೆಲ್ಲ ಕರಿಯಾಕತ್ತೆ ನಾ ಮಾರ 5 ಹಿಂದ ಕರಿಯೋದಂಗ. ಯಾಕಂದ್ರೆ ಮನಿ ಅಡ್ಡಾಡ್ತಾರೆ ಇವರು, ಬದ್ಲಿ ಮಾಡಿದಾರ ಅಂತೇಳಿ. ನಾನು ಅವ್ರನ್ನ ಕೇಳಿದ್ರೆ ಜೀವನದಾಗ ಒಂದೆಲ್ಲ ಮಾತಾಡಿಸಿದ್ದಾನಪ್ಪ ನಿಮ್ಮನ್ನ. ಅದ್ರ ನಮ್ಮನ್ನ ಹೊಳ್ಳೆ ನೋಡಿಲ್ಲ ಈ ಕಲ್ಲ. ಯಾರ್ಯಾರ ಸಮಾಜದವರು, ಎಲ್ಲ ಸಮಾಜದವ್ರನ್ನ ಕರೆಯೋದು, ಎಲ್ಲ ನೌಕರದಾರನ್ನ ಕರೆಯೋದು, ವಕೀಲರನ್ನ ಕರೆಯೋದು, ಒಬ್ಬರನ್ನ ಇಬ್ಬರನ್ನ. ಯಾವಾಗ ದಿಂಗಾಲೇಶ್ವರ ಸ್ವಾಮಿಗಳು ಹೊರಗೆ ಬಂದ್ರು ಎಲ್ಲರೂ ನೆನಪಾಗಕತ್ತಿದ್ರು. ಮಠ ಗುಡಿ ಆವು ಇವು ಎಲ್ಲವೂ ನೆನಪಾಗಕತ್ತಿದ್ರು ಆ ಮನುಷ್ಯನಿಗೆ. ಅಲ್ಲಿ ತನಕ ಯಾರು ನೆನಪಾಗಿದ್ದಿಲ್ಲ. ಹೆಂಗೂ ನನ್ನ ಆರಿಸ್ಕೊಂಡ್ಬರ್ತಾರೆ. ಮ್ಯಾಲ ಒಂದು ಹೆಸರು ಹೇಳ್ಕೊಂತ ಹೋಗ್ಬಿಟ್ಟ ಮೇಲೆ ಹೋದ್ ನಾನು ಮ್ಯಾಲಿಂದ ಹೆಸರು ಏನೈತಿಲ್ಲ ಆ ಹೆಸರು ಹೇಳ್ಬಿಟ್ರೆ ನಾ ಇಲ್ಲಿ ಊರು ಹಲಕಟ್ಟು ದಂಧೆ ಮಾಡಿದ್ರು ಕೂಡ ನಡೀತೈತೆ ಅಂತೇಳಿ ಆ ಮನುಷ್ಯ ತಿಳ್ಕೊಂಡಿದ್ದ. ಆದ್ರೆ ಈಗ ಮಾತ್ರ ಎಚ್ಚರ ಆಗಿದೆ. ಮನೆಯಲ್ಲ ಅಲದಾಡುವಂತಹ ಪರಿಸ್ಥಿತಿ ಬಂದು ನಿಂತಿದೆ. ಆದರೆ ಇದು ಒಂದು ಸಾರಿ ಅವರಿಗೆ ಬುದ್ಧಿ ಕಲಿಸ್ಬೇಕು, ಒಳ್ಳೆಯವರಿಗೆ ಅವಕಾಶ ಕೊಡಬೇಕು. ಯಾರಿಗೆ ಅನ್ನುವಂತಹ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರುತ್ತದೆ, ಅದು ನಿಮಗೆ ತಿಳಿದವರಿಗೆ ಅನ್ನುವಂತಹ ಮಾತನ್ನ ಯಾರು ಗೆಲ್ಲಬಲ್ಲರೂ ಆತನ ವಿರುದ್ಧ ಆ ವ್ಯಕ್ತಿಯನ್ನ ನೀವು ಬೆಂಬಲಿಸುವಂತಹ ಪ್ರಯತ್ನವನ್ನ ಮಾಡ್ರಿ. ಸ್ನೇಹಿತರೆ, ಯಾವುದೇ ಅಭ್ಯರ್ಥಿಯಲ್ಲ, ಯಾವುದೇ ಪಕ್ಷದ ಪ್ರತಿನಿಧಿಯಲ್ಲ ಅಥವಾ ಯಾವುದೇ ಪಕ್ಷಕ್ಕೆ ಬೆಂಬಲವನ್ನ ಸೂಚಿಸಿ ಆ ಪಕ್ಷದ ಅಭ್ಯರ್ಥಿ ಪರ ಮತಯಾಚನೆ ಮಾಡ್ತಿಲ್ಲ. ಆದರೆ ನಿರ್ದಿಷ್ಟವಾಗಿ ಕೇವಲ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಗೆ ಸೋಲಿಸಲೇಬೇಕು ಎಂದು ಪ್ರಚಾರದಲ್ಲಿ ತೊಡಗಿರುವ ಲಿಂಗಾಯತ ಸ್ವಾಮೀಜಿ
ಒಂದು ಕಡೆಯಾದರೆ ಈ ಭಾಗದ ಬಹುಪ್ರಮುಖ ರೈತರ ಬೇಡಿಕೆಯಾಗಿರುವ ಕಳಸಾ ಬಂಡೂರಿ ವಿಷಯದಲ್ಲಿ ಮೌನವಾಗಿರುವುದು ಇಲ್ಲಿನ ರೈತರಿಗೆ ಆಕ್ರೋಶಕ್ಕೆ ಕಾರಣವಾಗಿದೆ. ಮತ್ತೊಂದೆಡೆ ಕೇಂದ್ರ ಸಚಿವರಾದರೂ ಕೂಡ ಹುಬ್ಬಳ್ಳಿ ಧಾರವಾಡವನ್ನು ಹೊರತುಪಡಿಸಿ ಗ್ರಾಮೀಣ ಭಾಗಕ್ಕೆ ಅಭಿವೃದ್ಧಿಪಡಿಸುವುದು ದೂರದ ವಿಷಯ. ಕನಿಷ್ಠ ಭೇಟಿ ಕೊಟ್ಟಿದ್ದು ಕೂಡ ಗಣನೀಯವಾಗಿದೆ. ಇದರ ಜೊತೆಯಲ್ಲಿ ಈ ಬಾರಿ ಜಾತ್ಯತೀತ ಓಟುಗಳು ಒಡೆದು ಹಂಚಿಕೆಯಾಗಲು ಯಾವುದೇ ಬೇರೆ ಅಭ್ಯರ್ಥಿ ಇಲ್ಲ. ಸುಮಾರು 4 ಲಕ್ಷಕ್ಕಿಂತ ಮಿಗಿಲಾಗಿ ಮುಸ್ಲಿಂ ಸಮುದಾಯದವರ ಓಟುಗಳು ಮತ್ತು 3,80,000 ಕುರುಬ ಸಮುದಾಯದವರ ಓಟುಗಳು ಇದ್ದವು. ಇವೆಲ್ಲ ಕಾರಣಗಳಿಂದ ಸತತವಾಗಿ 4 ಬಾರಿ ಆಯ್ಕೆಯಾಗಿರುವ ಪ್ರಹ್ಲಾದ್ ಜೋಶಿ ಸೋಲುವ ಎಲ್ಲ ವಾತಾವರಣ ಸೃಷ್ಟಿಯಾಗಿದೆ. ಇವೆಲ್ಲ ಲೆಕ್ಕಾಚಾರಗಳು ಒಂದು ಕಡೆಯಾದರೆ ರಾಜಕೀಯದಲ್ಲಿ ಕೊನೆಯ ಹಂತದಲ್ಲಿ ಏನ್ ಬೇಕಾದರೂ ಆಗಬಹುದು. ಜಮೀರ್ ಅಹಮದ್, ಕಾಗದಗಾರ, ನವಲಗುಂದ.